ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಹಬ್ಬದ ವ್ಲಾಗ್ ಆಗಿರುತ್ತೆ. ಇವಾಗ ಆ್ಯಸ್ ಯೂಶ್ವಲ್ ಅಂದರೆ ಹಬ್ಬದ ಟೈಮಲ್ಲಿ ಸ್ವಲ್ಪ ಶಾಪಿಂಗ್ ಏನಾದರೂ ಇರುತ್ತೆ. ನಾನು ಈ ಸತಿ ಎಳ್ಳು ಬೆಲ್ಲ ಬೀರೋಣ ಅಂತ ಫಾರ್ ದ ಫಸ್ಟ್ ಟೈಮ್, ಅಂದರೆ ನಾನು ಫಸ್ಟಿಂದನೂ ಯಾವತ್ತೂ ಎಳ್ಳು ಬೆಲ್ಲ ಎಲ್ಲ ಬೀರಕ್ಕೆ ಹೋಗಿಲ್ಲ, ಮಾಡಿಲ್ಲ. ಮಮ್ಮಿ ಮನೇಲಿದ್ದಾಗೂ ಅಷ್ಟೇ, ಇಲ್ಲೂ ಅಷ್ಟೇ. ಈ ಸತಿ ಎಳ್ಳೆಲ್ಲ ಬೀರೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಬಾಕ್ಸು ಮತ್ತು ಒಂದು ಹಬ್ಬಕ್ಕೆ ಅಂತ ಒಂದು ಶಾಪಿಂಗ್ ಹೋದಾಗ ನಮಗೆ ಐಡಿಯಾಸ್ ಬರುತ್ತೆ ಏನು ಸಿಗುತ್ತೆ ಏನಿಲ್ಲ ಅನ್ನೋದು. ಹಾಗಾಗಿ ನಾನು ಬಾಕ್ಸ್ ತರೋಣ ಅಂತ ಜಯನಗರ್ಗೆ ಹೋಗಿದ್ದೆ. ಜಯನಗರ್ 4th ಬ್ಲಾಕಲ್ಲಿ ಯೂಶ್ವಲಿ ನಮ್ಮ ಮನೆಯಿಂದ ಹತ್ರ, ಮತ್ತು ಅಲ್ಲಿ ಎಲ್ಲ ಥರನೂ ಸಿಗುತ್ತೆ ಅಂತ. ಇದು ಹಬ್ಬದ ಹಿಂದಿನ ದಿವಸ ನೈಟ್ ಎಲ್ಲರ ಮನೆಯಲ್ಲೂ ಸಂಕ್ರಾಂತಿ ಹಬ್ಬಕ್ಕೆ ಕಬ್ಬು ಪಾಟ್ ಆ ಥರದ ರಂಗೋಲಿ ಎಲ್ಲ ಬಿಡ್ತಾಯಿರ್ತಾರೆ. ನಾನು ಒಂದು ಪ್ರಾಕ್ಟೀಸ್ ಮಾಡಿ ಇವತ್ತು ಚುಕ್ಕಿ ರಂಗೋಲಿ ಬಿಡ್ತಾಯಿದ್ದೀನಿ. ಯೂಶ್ವಲಿ ನನ್ನ ವ್ಲಾಗ್ಸ್ ಯಾವಾಗಲೂ ನೋಡೋವಂಥವ್ರಾದರೆ ಗೊತ್ತಿರುತ್ತೆ, ಏನು ನಾನು ಯಾವಾಗಲೂ ಫ್ರೀ ಸ್ಟೈಲ್ ರಂಗೋಲಿನ ಬಿಡೋದು, ಯಾಕಂದರೆ ಡಾಟ್ಸ್ ಎಲ್ಲ ನನಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಅಂತ. ಸೊ ನಾನು ತುಂಬ ದಿನವೇ ಆಯಿತು, ಅಂದರೆ ಒಂದು 5 days ಆಯಿತು, 6 days ಬ್ಲಾಗ್ ಅಪ್ಲೋಡ್ ಮಾಡಿ. ನನಗೆ ಜಾಸ್ತಿ ಕೆಮ್ಮು ನೆಗಡಿ ಎಲ್ಲ ಜಾಸ್ತಿನೇ ಆಗಿಬಿಟ್ಟಿತ್ತು. ಇನ್ನೂ ಕಮ್ಮಿ ಆಗಿಲ್ಲ, ವಾಯ್ಸಲ್ಲಿ ಗೊತ್ತಾಗುತ್ತೆ, ನೋಸ್ ಎಲ್ಲ ಜಾಸ್ತಿ ಬ್ಲಾಕ್ ಆಗಿಬಿಟ್ಟಿದೆ. ಈ ಕ್ಲೈಮೇಟಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಹಾಗೆ ಅನಿಸುತ್ತೆ. ಸೊ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಒಂದಂತೂ ಕನ್ಫ್ಯೂಸ್ ಆಗೇ ಆಗುತ್ತೆ. ನಮ್ಮ ಅತ್ತೆ ಫೋನಲ್ಲಿ ನೋಡಿಬಿಟ್ಟು ಹೇಳ್ತಾಯಿದ್ರು, ಅವ್ರು ಆ್ಯಕ್ಚುಲಿ ಬುಕ್ಕಲ್ಲೆಲ್ಲ ಬಿಡ್ತಾಯಿರ್ತಾರೆ. ನಾನು ಒಂದು ಟ್ರೈ ಮಾಡಿ ನೋಡೋಣ ಅಂದ್ಬಿಟ್ಟು, ಬಟ್ ಇದಂತೂ ತುಂಬ ದೊಡ್ಡ ಟಾಸ್ಕೇ ಅಂತ ಅಂದ್ಕೊತೀನಿ. ಯಾಕಂದರೆ ರಂಗೋಲಿ ಬಿಟ್ಟು ತಿರ್ಗಾ ಅದಕ್ಕೆಲ್ಲ ಕಲರೆಲ್ಲ ಹಾಕಿ ಒಬ್ಬರೇ ಮಾಡೋದಕ್ಕಂತೂ ಫುಲ್ಲು ನನಗೆ ನೆಕ್ಸ್ಟ್ ಡೇ ಬಾಡಿ ಪೇನೇ ಸ್ಟಾರ್ಟ್ ಆಗೋಯಿತು. ಹಾಗಾಗಿ ಹಿಂಗೋ ಮಾಡಿದೆ. ಫೈನಲಿ ನೋಡ್ಬೋದು ನೀವು, ಒಂದಷ್ಟೇ ಫಸ್ಟ್ ರಾಂಗ್ ಅಂತ ಆಯಿತು. ಅದಾದಮೇಲೆ ತಿರ್ಗಾ ನೀಟಾಗೆಲ್ಲ ಬಂತು. ಸೊ ಇದಕ್ಕೆ ಕಲರೆಲ್ಲ ಮ್ಯಾಚ್ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ಇದು ಔಟ್ಲುಕ್ ನಾನು ಒಂದು ಕೌಂಟಬಲ್ ಟೈಮ್ಸ್ ಅಷ್ಟೇ ನಾನು ಈ ಥರ ಚುಕ್ಕಿ ರಂಗೋಲಿ ಎಲ್ಲ ಬಿಡೋದು. ಯಾವಾಗಲೂ ಫ್ರೀ ಸ್ಟೈಲ್ ಈಸಿ ಅಲ್ವಾ ಅಂದ್ಬಿಟ್ಟು ಫ್ರೀ ಸ್ಟೈಲ್ ಬಿಟ್ಬಿಟ್ಟಿರ್ತೀನಿ. ಸೊ ಇದು ಫುಲ್ಲು ಕಂಪ್ಲೀಟ್ ಆಯಿತು. ಇದಾದಮೇಲೆ ಮನೇಲೂ ಅಷ್ಟೇ ಪೂಜೆ ಇದೆಲ್ಲ, ಅಂದರೆ ಸಂಕ್ರಾಂತಿ ಹಬ್ಬ ಅಂತಂದಾಗ ವರ್ಷದ ಮೊದಲನೇ ಹಬ್ಬ. ಸೊ ಹಾಗಾಗಿ ಎಲ್ಲರಿಗೂ ಒಂದು ತುಂಬ ದಿವಸ ಆದಮೇಲೆ, ದೀಪಾವಳಿ ಆದಮೇಲೆ ನೆಕ್ಸ್ಟ್ ಹಬ್ಬ ಬರ್ತಾ ಇರುತ್ತೆ ಸಂಕ್ರಾಂತಿ. ಹಾಗಾಗಿ ಎಲ್ಲರಿಗೂ ಖುಷಿ ಇರುತ್ತೆ. ಮತ್ತು ನ್ಯೂ ಇಯರ್ ಆದಮೇಲೆ ಹೊಸ ವರ್ಷದಲ್ಲಿ ಫಸ್ಟ್ ಹಬ್ಬ ಅಂತ. ನಮ್ಮ ಕಿಡ್ಸ್ಗೂ ಅಷ್ಟೇ. ಏನಂದರೆ ಅವನು ದಿಹಾನ್ ಸ್ಕೂಲಲ್ಲಿ ಇದೆಲ್ಲ ಡೆಕೋರೇಟ್ ಎಲ್ಲ ಮಾಡಿದರು ಅಂದ್ಬಿಟ್ಟು ಅವನು ಈ ಸತಿ ಮನೇಲಿ ಮಾಡೋಣ ಅಂತ ಅಂದ. ನಮ್ಮದು ಈ ಸತಿ ರಾಗಿ ಎಲ್ಲ ಆಗಿತ್ತಲ್ವ, ಹಾಗಾಗಿ ರಾಗಿ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಈ ಥರ ಕಬ್ಬೆಲ್ಲ ಮಾಡಿ ಗಾಳಿಪಟ ಇಟ್ಟು ಆ ಹಬ್ಬಕ್ಕೆ ಏನು ಇಂಪಾರ್ಟೆನ್ಸು, ಏನೇನು ನಾವು ಇಡ್ತೀವಿ ಮಾಡ್ತೀವಿ ಅನ್ನೋದೆಲ್ಲನೂ ಯೂಸ್ ಮಾಡಿಕೊಂಡು ಮಾಡಿದ್ದು. ಮಕ್ಳಿಗಂತೂ ಸಖತ್ ಇಂಟ್ರೆಸ್ಟ್ ಇತ್ತು. ಒಂದು ಪಾಯಿಂಟಲ್ಲಿ ನನಗೇನೆ ಸಾಕು ಬಿಡು, ಜಸ್ಟ್ ಪೂಜೆ ಮಾಡೋಣ ಅನ್ನೋ ಥರ ಇತ್ತು. ಹುಡುಗರು ಬಿಡಲಿಲ್ಲ, ಇಲ್ಲ ಮಮ್ಮಿ ಮಾಡೋಣ ಅಂತ ಅವ್ರು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಹಾಗಾಗಿ ಅವ್ರ ಇಂಟ್ರೆಸ್ಟು, ಅವ್ರ ಎಕ್ಸೈಟ್ಮೆಂಟ್ ಯಾಕೆ ಇದು ಮಾಡೋದು ಅಂದ್ಬಿಟ್ಟು ಅವರು ಅಷ್ಟೇ ಹೆಲ್ಪ್ ಮಾಡ್ತಾಯಿದ್ರು. ಅಂದರೆ ಇವಾಗ ಹೆಲ್ಪ್ ಅಂತ ತುಂಬ ಅನ್ನೋದಕ್ಕಿಂತ ಅವ್ರಿಗೆ ಇಂಟ್ರೆಸ್ಟ್ ಇದು ಮಾಡಿದಾಗ ಅದು ನಮಗೆ ಖುಷಿ ಅನಿಸುತ್ತೆ. ನಕ್ಷಿತ್ ಅದೆಲ್ಲ ಜೋಡಿಸೋದು, ದಿಹಾನ್ ಜೋಡಿಸೋದು, ಕಡಲೆಕಾಯಿ ಅವರೆಕಾಯಿ ಅದೆಲ್ಲನೂ. ಸೊ ಔಟ್ಲುಕ್ ಈ ಥರ ಬಂದಿತ್ತು. ನಾನು ಈ ಥರ ನೈಟೇ ಡೆಕೋರೇಟ್ ಎಲ್ಲ ಮಾಡಿ ಬೆಳಿಗ್ಗೆಗೆ ನನಗೆ ದೇವ್ರ ಮನೆಯದೆಲ್ಲ ರೆಡಿ ಮಾಡೋದಿರುತ್ತೆ, ಮತ್ತು ಕಿಚನ್ ಕೆಲಸ ಇರುತ್ತೆ ಅಂದ್ಬಿಟ್ಟು ಇದೆಲ್ಲ ರಾತ್ರಿಯೇ ರೆಡಿ ಮಾಡಿ ಇಟ್ಟಿದ್ದು. ಮಕ್ಕಳಂತೂ ಸಖತ್ ಎಕ್ಸೈಟ್ ಆಗಿದ್ರು. ಅವ್ರ ಅಜ್ಜಿ ತಾತನೆಲ್ಲ ಕರೆದ್ಬಿಟ್ಟು ಎಲ್ಲ ತೋರಿಸ್ತಾಯಿದ್ರು ಡೆಕೋರೇಷನ್ ಮಾಡಿರೋದು ಎಲ್ಲನೂ. ಜಸ್ಟ್ ಒಂದು ಕಾನ್ಸೆಪ್ಟ್ ಆ ಥರ ಮಾಡಿರೋದಷ್ಟೇನೆ. ತುಂಬ ಇನ್ನು ಏನೇನೋ ಆ್ಯಡ್ ಮಾಡ್ಬೋದಾಗಿತ್ತು, ಬಟ್ ಇರೋದ್ರಲ್ಲೇ ಮ್ಯಾನೇಜ್ ಮಾಡಿದ್ದು. ಮತ್ತು ಹೂವನೂ ಅಷ್ಟೇ ಎಲ್ಲ ಸ್ಯಾಟರ್ಡೇ ಸಂಡೇಯಿಂದನೇ ಎಲ್ಲ ರೆಡಿ ಮಾಡಿಕೊಂಡು ಟ್ಯೂಸ್ಡೇ ಎಲ್ಲ ಕಟ್ಟಿ ಎತ್ತಿಟ್ಕೊಂಬಿಟ್ಟಿವಿ. ಯಾಕಂದರೆ ವೆಡ್ನೆಸ್ಡೇ ಹಬ್ಬದ ಕೆಲಸನೇ ಇರುತ್ತೆ ಅಂತ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಇವಾಗ ಎಲ್ಲ ರೆಡಿ ಮಾಡಿ ಹೂವು ಎಲ್ಲ ಹಾಕಿ ಇವಾಗ ಪೂಜೆನೂ ಮುಗೀತು.
ನಾನು ಈ ಸತಿ ಒಂದು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಇದೊಂದು ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದು ವೀಳ್ಯದೆಲೆ ಬರುತ್ತೆ ಬ್ರಾಸ್ದು, ಇದು ಪ್ಯೂರ್ ಹಿತ್ತಾಳೆದೆಲೆ. ನಾನು ಜಸ್ಟ್ ಒಂದು ಯಾವುದು ಅದೇ ರೀಲ್ಸ್ ಸ್ಕ್ರಾಲ್ ಮಾಡಬೇಕಾದ್ರೆ ನೋಡಿದ್ದು, ಒಬ್ಬರು ಯಾರೋ ತೋರಿಸ್ತಾಯಿದ್ರು. ಸೊ ನನಗೂ ಅಷ್ಟೇ, ಯೂಶ್ವಲಿ ನಾವು ವೀಳ್ಯದೆಲೆ ಎಲ್ಲ ಒಂದೊಂದು ಸತಿ ಸಿಕ್ಕೋದೇ ಇಲ್ಲ ಇಲ್ಲಿ. ಹಾಗಾಗಿ ನಾನು ಇದು ವೀಳ್ಯದೆಲೆನ ಆರ್ಡರ್ ಮಾಡಿದ್ದೆ, ಮತ್ತು ಅದ್ರ ಜೊತೆ ಮೊರ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ, ಆರ್ಡರ್ ಮಾಡಿ ತರಿಸಿದ್ದು. ಸೊ ಇದು ಇವತ್ತು ಬಂತು, ಮಂಡೇನೇ ಬಂತು. ಅವತ್ತೂ ಅಷ್ಟೇ ಎಲ್ಲ ಕಡೆ ಹುಡ್ಕೊಂಬಂದ್ವಿ, ಎಲ್ಲಿ ನೋಡಿದ್ರೂ ವೀಳ್ಯದೆಲೆ ಇರಲಿಲ್ಲ. ಮತ್ತು ಇದ್ರೂ ಏನಂದರೆ ತೂತಾಗಿರೋದು ಆ ಥರ ಅದೆಲ್ಲ ಇರೋದಕ್ಕಾಗಲ್ಲ. ಹಾಗಾಗಿ ಇದಂತಂದರೆ ಇದ್ರ ಜೊತೆಗೆ ವೀಳ್ಯದೆಲೆ ಸಿಕ್ಕಿದಾಗ ವೀಳ್ಯದೆಲೆನೂ ಇಡ್ಬೋದು, ಇಲ್ಲ ಅಂತಂದಾಗ ಖಾಲಿ ಇಡೋದಕ್ಕಿಂತ ಇದು ಬೆಸ್ಟ್ ಆಪ್ಷನ್ ಅಂತ ಅನ್ನಿಸ್ತು. ಸೊ ನಾನು ಇದನ್ನು ಆರ್ಡರ್ ಮಾಡಿ ತೊಗೊಂಡಿದ್ದು. ಮತ್ತು ಇದು ಸ್ವಲ್ಪ ಫ್ಲೆಕ್ಸಿಬಲ್ ಇರುತ್ತೆ, ಸ್ವಲ್ಪ ತೆಳ್ಳಗೆ ಬರುತ್ತೆ, ಬೆಂಡೆಲ್ಲ ಮಾಡಿಕೊಂಡು ಇಡ್ಬೋದು. ನೋಡಿ ಇವಾಗ ಇಟ್ಬಿಟ್ಟು ತೋರಿಸ್ತೀನಿ ಯಾವ ಥರ ಅಂತ. ನಾನು ಪೂಜೆ ಎಲ್ಲ ಮಾಡಿದಾಗ ಇರಲಿಲ್ಲ, ಹಾಗಾಗಿ ನಾನು ಪೂಜೆ ಮಾಡಿದ ತಕ್ಷಣ ಕಾಲ್ ಬಂತು ಡೆಲಿವರಿದು. ಹಾಗಾಗಿ ಇವಾಗ ಹೆಂಗಿದ್ರೂ ಇಟ್ಬಿಡೋಣ, ಇವತ್ತು ಮಂಡೇ ಅಲ್ವಾ ಅಂತ ನೋಡಿ ಈ ಥರ ನಾವು ಪ್ರೆಸ್ ಮಾಡಿ ನಮಗೆ ಸ್ವಲ್ಪ ಶೇಪಲ್ಲಿ ನಮಗೆ ಕಳ್ಸೋಕ್ಕೆ ಹೆಂಗೆ ಬೇಕೋ ಹಂಗೆ ಕೂರಿಸ್ಕೊಂಡಿಡ್ಬೋದು. ನಮ್ಮದು ಈ ಥರ ಇತ್ತಲ್ವ, ಚೊಂಬುಗೂ ಆಗುತ್ತೆ, ಚೊಂಬುಗೂ ಇಡೋರು ಇಟ್ಕೊಬೋದು. ನನಗೆ ಈ ಥರ ನಮ್ಗೆ ಕಳ್ಸೋಕ್ಕಾಗಂಗೆ 5 ಎಲೆನೇ ಆರ್ಡರ್ ಮಾಡಿದ್ದು, 5 ಎಲೆನೇ, ಅದು ಪ್ಯಾಕ್ ಆಫ್ 5ನೇ ಬರುತ್ತೆ ಅದು. ಸೊ ಈ ಥರ ನೀಟಾಗಿ ಕುತ್ಕೊಂತು, ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ತು. 2 ಆರ್ಡರ್ ಮಾಡಿದ್ನಲ್ಲ, 2 ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು. ನೋಡಿ ಇದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಇವತ್ತು ಬ್ರೇಕ್ಫಾಸ್ಟಿಗೆ ಏನು ಅಂತಂದರೆ, ಆ್ಯಸ್ ಯೂಶ್ವಲ್ ಎಲ್ಲರ ಮನೆಯಲ್ಲೂ ಖಾರ ಪೊಂಗಲ್, ಸಿಹಿ ಪೊಂಗಲ್ ಮಾಡೇ ಮಾಡ್ತಾರೆ, ಮತ್ತು ಇದಕ್ಕಿದ ಬೇಳೆ ಸಾರು. ನಾನಿವತ್ತು ಏನು ಮಾಡ್ತಾಯಿದ್ದೀನಿ ಅಂತಂದರೆ, ನಮ್ಮ ಮನೇಲಿ ನಮಗೆಲ್ಲ ಖಾರದ ಪೊಂಗಲ್ ಅಷ್ಟು ಇಷ್ಟ ಆಗಲ್ಲ. ನನ್ನ ಮನೇಲಿ ಅಂದರೆ ನಮ್ಮ ಮಕ್ಕಳು, ನಾನು ಎಲ್ಲ ಯಾರೂ ತಿನ್ನಲ್ಲ. ಇವತ್ತು ವಾಂಗಿಬಾತ್ ಮತ್ತು ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ. ಸಿಹಿ ಪೊಂಗಲ್ಗೆ ನಾನೇನು ಮಾಡ್ತೀನಿ ಅಂತಂದರೆ, ಬೆಲ್ಲ ಎಲ್ಲ ಕರಗಿಸ್ಬಿಟ್ಟು ಮತ್ತು ಕಾಯಿ ಹಾಲು ಸಪ್ರೇಟಾಗಿ ತೆಗೆದಿಟ್ಕೊಂಡಿರ್ತೀನಿ. ಇವತ್ತಂತೂ ಟೇಸ್ಟು ಸಕ್ಕತ್ತಾಗಿ ಬಂದಿತ್ತು. ಇಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ನಾನು ತುಪ್ಪದಲ್ಲಿ ಹುರಿದು ಅದನ್ನು ಸಪ್ರೇಟ್ ಇಟ್ಕೊತಾ ಇದ್ದೆ. ಒಂದೊಂದೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಮತ್ತು ಇವತ್ತು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಆಗಲಿಲ್ಲ. ಮತ್ತು ನಮ್ಮ ಅತ್ತೆಗಂತೂ ಜಾಸ್ತಿ ಕೆಮ್ಮು ನೆಗಡಿ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು ಹಬ್ಬದ ದಿವಸ ಅಂತೂ. ಸುಮ್ಮನೆ ಯಾರೂ ತಿನ್ನಲ್ಲ, ಆಗಲ್ಲ, ಕೆಮ್ಮೆಲ್ಲ ಜಾಸ್ತಿ ಇತ್ತಲ್ಲ ಅಂದ್ಬಿಟ್ಟು, ಸರಿ ಬಿಡು ಈಸಿಯಾಗಿ ಏನಾಗುತ್ತೋ ಅದು ಮಾಡೋಣ ಅಂದ್ಬಿಟ್ಟು. ಯೂಶ್ವಲಿ ಎಲ್ಲರ ಮನೇಲೂ ಇದಕ್ಕಿದ ಬೇಳೆ ಮಾಡೇ ಮಾಡ್ತಾರೆ. ನಮ್ಮ ಮನೇಲೂ ಅಷ್ಟೇ ಬೆಳಗ್ಗೆನೇ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು. ಅದಾದಮೇಲೆ ಯೂಶ್ವಲಿ ಇವಾಗ ನಾನು ಕಿಚನ್ ವೀಡಿಯೋಸ್ ಎಲ್ಲ ಮಾಡೋದು, ರೆಸಿಪಿ ವ್ಲಾಗ್ ಮಾಡೋದೆಲ್ಲ ಸ್ವಲ್ಪ ರೇರೇ ಆಗೋಗ್ಬಿಟ್ಟಿದೆ. ಹಾಗಾಗಿ ಇದು ಒಂದು ಶಾರ್ಟ್ ಕ್ಲಿಪ್ಪಿಂಗ್ ಅಂತಲೇ ಹೇಳ್ಬೋದು. ಇದು ಹಬ್ಬ ಬಂತು ಅಂತಂದರೆ ಇವಾಗ ಹೆಣ್ಮಕ್ಳಿಗೆಲ್ಲ ಹೆಂಗಾಗ್ಬಿಟ್ಟಿರುತ್ತೆ ಅಂದರೆ, ಒಂದು ವೀಕಿಂದನೇ ಕ್ಲೀನಿಂಗು, ಅದಾದಮೇಲೆ ತಿರ್ಗಾ ಹಿಂದಿನ ದಿವಸ ಎಲ್ಲ ರೆಡಿ ಮಾಡ್ಕೊಳ್ಳೋದು, ಅವತ್ತಿನ ದಿವಸನೂ ಫುಲ್ಲು ಏನಾದರೂ ಪ್ರಿಪೇರ್ ಮಾಡೋದು, ಆ ಥರ ಕೆಲಸನೇ ಬ್ಯುಸಿ ಆಗಿಬಿಟ್ಟಿರುತ್ತೆ. ಫಸ್ಟು ಒಂಥರ ರೊಟೀನ್ ಇರುತ್ತೆ. ಇವಾಗ ನಾವೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾವೇ ಮಾಡೋವಾಗ ಅನಿಸುತ್ತೆ ಫುಲ್ಲು ಒಂಥರ ರೊಟೀನೇ ಆಗೋಗ್ಬಿಟ್ಟಿರ್ತೀವಿ, ತುಂಬ ಬ್ಯುಸಿ ಆಗೋಗ್ಬಿಟ್ಟಿರ್ತೀವಿ ನಾವು ಹಬ್ಬಗಳು ಬಂದರೆ. ನಾನು ಈ ಥರ ಬಾಕ್ಸ್ ತೊಗೊಂಬಂದೆ ನಾನು ಜಯನಗರಲ್ಲಿ. ಸೊ ಇದು ನನಗೆ ಕಾಸ್ಟ್ ಬಂದು 400 ರೂಪೀಸ್, ಪ್ಯಾಕ್ ಆಫ್ 12ಗೆ ಆಯಿತು. ಸೊ ಇದೊಂಥರ ಡಿಫ್ರೆಂಟಾಗಿತ್ತು, ಯೂನಿಕಾಗಿ ಚೆನ್ನಾಗಿತ್ತೆ ಅಂದ್ಬಿಟ್ಟು ತೊಗೊಂಡೆ. ಎಳ್ಳು ಬೆಲ್ಲ ಎಲ್ಲನೂ ನಮ್ಮ ಮಾವ ಯೂಶ್ವಲಿ ಪ್ರತಿ ವರ್ಷವೂ ತೊಗೊಂಡು ಬರ್ತಾರೆ. ನಾನು ಮನೇಲಿ ಪ್ರಿಪೇರ್ ಮಾಡೋದು ಆ ಥರ ಎಲ್ಲ ಏನೂ ಮಾಡಲ್ಲ. ಯೂಶ್ವಲಿ ಅವರೇ ತೊಗೊಂಡು ಬರ್ತಾರೆ, ಎಲ್ಲ ಸಪ್ರೇಟ್ ಸಿಗುತ್ತಲ್ಲ ಅದು ಎಲ್ಲ ನಾವು ಮಿಕ್ಸ್ ಮಾಡಿ ಕೊಡೋದು. ಯೂಶ್ವಲಿ ಯಾವಾಗಾದರೂ ಮನೆಗೆ ಯಾರು ಬರ್ತಾರೋ ಅವ್ರಿಗೆ ಕುಂಕುಮ ಕೊಟ್ಟಾಗ ಕೊಡ್ತಾಯಿದ್ದೆ. ನಾನು ಯಾರ ಮನೆಗೂ ಹೋಗಿ ಕೊಡ್ತಾ ಇರಲಿಲ್ಲ. ಈ ವರ್ಷ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಅದಕ್ಕೇ ಬಾಕ್ಸ್ ಎಲ್ಲ ತೊಗೊಂಡು ಬಂದೆ ನಾನು. ಇವಾಗ ದಿಹಾನ್ಗೆ ತುಂಬ ಇಂಟ್ರೆಸ್ಟ್, ಪ್ಯಾಕಿಂಗ್ ಮಾಡ್ತೀನಿ ನಾನು ಅಂದ್ಬಿಟ್ಟು ಅವನು ಎಲ್ಲ ಪ್ಯಾಕ್ ಮಾಡ್ದ ಈ ಥರ ಬಾಕ್ಸಸ್ಗೆಲ್ಲ ಹಾಕ್ಬಿಟ್ಟು.
ಮತ್ತು ಸಕ್ಕರೆ ಅಚ್ಚು ಅದೆಲ್ಲನೂ ಪ್ಯಾಕಿಂಗ್ ಮಾಡಿ ನಾನು ಅರ್ಜೆಂಟಲ್ಲಿ ನಾನು ಒಂದು 2 ಡೇಸ್ ಮುಂಚೆ ಅಂದ್ಕೊಂಡಿದ್ದು ನಾನು ಮಾಡೋಣ ಹೋಗೋಣ ಅಂತ. ಹಾಗಾಗಿ ನಾನು ತುಂಬ ಜಾಸ್ತಿ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಜಸ್ಟ್ ಬಾಕ್ಸ್ ಮಾತ್ರ ತೊಗೊಂಡು ಬಂದಿದ್ದು ನಾನು. ಸೊ ಇವಾಗ ಈವ್ನಿಂಗ್ ರೆಡಿಯಾಗಿ ನಾನು ಒಂದು 4:30ಗೆ ಹೊರಡೋಣ ಅಂತ. ಯಾಕಂದರೆ ನಾನು ರೋಡ್ ಕ್ರಾಸ್ ಮಾಡಿ ಆ ಕಡೆ ಎಲ್ಲ ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಕೊಟ್ಬಿಟ್ಟು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಆಗುತ್ತೆ ಟೈಮು, ಮತ್ತು ಟ್ರಾಫಿಕ್ಕು ಇರುತ್ತೆ ಆ ಕಡೆ ಎಲ್ಲ ಅಂದ್ಬಿಟ್ಟು ನಾನು ಇವತ್ತು 2 ವೀಲರಲ್ಲಿ ಹೋಗ್ತಾ ಇರೋದು. ಅಂದರೆ ನನ್ನ ಸ್ಕೂಲ್ಗೆ ಬಿಟ್ಟರೆ ಇನ್ನೆಲ್ಲೂ ನಾನು 2 ವೀಲರ್ ಎತ್ಕೊಂಡು ಜಾಸ್ತಿ ಎಲ್ಲೂ ಹೋಗಲ್ಲ. ಈ ಸತಿ ಎಲ್ಲ ಫ್ರೆಂಡ್ಸ್ ಮನೆಗೆಲ್ಲ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೊರಟೆ. ಒಂದು 4:30 ಅಷ್ಟೊತ್ತಿಗೆಲ್ಲ ರೆಡಿಯಾಗಿ ನಾರ್ಮಲ್ ಒಂದು ಕುರ್ತಾ ಸೆಟ್ ಹಾಕ್ಕೊಂಡು ವಿತ್ ದುಪಟ್ಟ ರೆಡಿ ಆದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.